ಭಾರತದ ಬೇರುಗಳಿಗೆ ನೀರೆರೆಯಲು ಉದಯಿಸುತ್ತಿದೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ. ಇಂದಿನ ಭಾರತದಲ್ಲಿ ಶಿಕ್ಷಣವಿದೆ, ಇಂದಿನ ಶಿಕ್ಷಣದಲ್ಲಿ ಭಾರತವಿಲ್ಲ. ಹಾಗೆಂದರೆ ಸ್ವಾತಂತ್ರ್ಯ ಬಂದು 75 ವರ್ಷಗಳ ಬಳಿಕವೂ ನಾವಿನ್ನೂ ಮೆಕಾಲೆ ಪ್ರಣೀತವಾದ ಶಿಕ್ಷಣ ಪದ್ಧತಿಯನ್ನೇ ಅನುಸರಿಸುತ್ತಿದ್ದೇವೆ. ಮನೆಯ ಮಕ್ಕಳ ಆತ್ಮವಿಸ್ಮೃತಿಯ ಫಲವಾಗಿ ಭಾರತೀಯ ಮೂಲದ ಅದೆಷ್ಟೋ ವಿದ್ಯೆಗಳು ಸಂಪೂರ್ಣವಾಗಿ ಅಳಿದಿವೆ. ಅನೇಕ ಭಾರತೀಯ ವಿದ್ಯೆಗಳು ಶಿಥಿಲಗೊಂಡಿವೆ, ಭಾಗಶಃ ಉಳಿದಿವೆ. ಉಳಿದ ವಿದ್ಯೆಗಳು ತಮ್ಮ ಮೂಲ ರೂಪದಲ್ಲಿ ಉಳಿದಿಲ್ಲ. ಸಮರ್ಥ ಶಿಕ್ಷಣದ ಅಭಾವ ಮತ್ತು ಪ್ರತಿಕೂಲ ವಾತಾವರಣದ ಪರಿಣಾಮವಾಗಿ ವಿರೂಪಗೊಂಡಿವೆ. ಅನೇಕ ಭಾರತೀಯ ವಿದ್ಯೆಗಳಿಗೆ ಭಾರತದಲ್ಲಿ ಶಿಕ್ಷಣದ ವ್ಯವಸ್ಥೆಯೇ ಇಲ್ಲ. ಕೆಲವು ವಿದ್ಯೆಗಳಿಗೆ ಶಿಕ್ಷಣವಿದೆ, ಆದರೆ ಅದು ಸಮಗ್ರವಲ್ಲ. ಅನೇಕ ವಿದ್ಯೆಗಳ ಮೂಲ ಗ್ರಂಥಗಳ ಅಧ್ಯಯನವೂ ನಡೆಯುತ್ತಿಲ್ಲ. ಭಾರತೀಯ ವಿದ್ಯೆ ಕಲೆಗಳು ಒಡಗೂಡಿಯೇ ಪೂರ್ಣ, ಒಂದೊಂದಾಗಿ ಅವು ಪೂರ್ಣವಲ್ಲ. ಆದರೆ ಇಂದು ಅವುಗಳ ಶಿಕ್ಷಣವನ್ನು ಒಂದು ಸೂರಿನಡಿ ಒಡಗೂಡಿ ನೀಡುವ ವ್ಯವಸ್ಥೆ ಎಲ್ಲಿಯೂ ಇಲ್ಲ. ಭಾರತೀಯ ಸಂಸ್ಕೃತಿ, ನಾಗರಿಕತೆಗಳು, ವಿದ್ಯೆ ಕಲೆಗಳು ವೈಜ್ಞಾನಿಕವಾದ ನೆಲೆಗಟ್ಟನ್ನು ಹೊಂದಿವೆ. ಆದರೆ ಅವುಗಳ ತಲಸ್ಪರ್ಶಿಯಾದ ಸಂಶೋಧನೆಗಳು ಸುವ್ಯವಸ್ಥಿತವಾಗಿ ನಡೆಯುತ್ತಿಲ್ಲ. ವರ್ತಮಾನ ಕಾಲದ ಶಾಸ್ತ್ರಕೋವಿದರಿಗೆ ವರ್ತಮಾನ ಕಾಲದ ಭಾಷೆ, ತಂತ್ರಜ್ಞಾನ, ವಿಜ್ಞಾನಗಳಲ್ಲಿ ಪರಿಣಿತಿಯಿಲ್ಲ. ಇಂದಿನ ಶಿಕ್ಷಣ ವ್ಯವಸ್ಥೆಯು ಆಧುನಿಕ ಪದವೀಧರರಲ್ಲಿ ಭಾರತೀಯತೆಯ ಕುರಿತಾದ ಪರಿಜ್ಞಾನ ಮತ್ತು ಅಭಿಮಾನವನ್ನು ಬೆಳೆಸುತ್ತಿಲ್ಲ. ಇಂದಿನ ವಿದ್ಯಾಸಂಸ್ಥೆಗಳಲ್ಲಿ ಶಿಕ್ಷಣ ನೀಡಲಾಗುತ್ತಿದೆ, ಆದರೆ ನಿಷ್ಠೆಯನ್ನು ಬೆಳೆಸಲು ಯೋಜನೆಗಳಿಲ್ಲ. ನಿಷ್ಠಾವಂತರಲ್ಲದ ವಿದ್ಯಾವಂತರು ರಾಷ್ಟ್ರಕ್ಕೆ ಭಾರವಾದಾರು, ಬಾಧೆಯೂ ಆದಾರು. ಶತಮಾನಗಳಿಂದ ಭಾರತವನ್ನು ಕಾಡುತ್ತಿರುವ ಈ ದುಗುಡಗಳಿಗೆ ಉತ್ತರವಾಗಿ ಮೂಡಿಬರುತ್ತಿದೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ. ಸಹಸ್ರಮಾನಗಳ ಭವಿಷ್ಯವುಳ್ಳ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಸಂಸ್ಥಾಪನೆಯ ಹಿಂದಿರುವುದು ಸಹಸ್ರಮಾನಗಳ ಇತಿಹಾಸವುಳ್ಳ ಶ್ರೀ ಸಂಸ್ಥಾನ ಗೋಕರ್ಣ ಶ್ರೀ ರಾಮಚಂದ್ರಾಪುರ ಮಠ. ಆದಿಶಂಕರರ ಏಕೈಕ ಅವಿಚ್ಛಿನ್ನ ಪರಂಪರೆಯ ಹೆಗ್ಗಳಿಕೆಯ ಈ ಪೀಠಕ್ಕೆ 18 ಸಮಾಜಗಳ ಶಿಷ್ಯವರ್ಗವಿದೆ. ಶ್ರೀಮಠಕ್ಕೆ ಗೋವಾದ ಮಾಂಡವಿ ನದಿಯಿಂದ ಕೇರಳದ ಚಂದ್ರಗಿರಿ ನದಿಯವರೆಗಿನ ಗೋಕರ್ಣ ಮಂಡಲದ ವ್ಯಾಪ್ತಿಯಿದೆ. ಹಲವು ಅರಸೊತ್ತಿಗೆಗಳಿಗೆ ತಲೆಮಾರುಗಳ ಕಾಲ ಮಾರ್ಗದರ್ಶನ ಮಾಡಿದ ಕೀರ್ತಿಯಿದೆ. ಭಾರತೀಯ ಗೋವಂಶದ ರಕ್ಷಣೆಗಾಗಿ ಶ್ರೀಮಠವು ಮಾಡುತ್ತಿರುವ ಕಾರ್ಯ ಬಹುದೊಡ್ಡದು. 11 ರಾಷ್ಟ್ರಗಳ 20 ಲಕ್ಷ ಗೋಭಕ್ತರ ಭಾಗವಹಿಸುವಿಕೆಯ ವಿಶ್ವದಲ್ಲಿಯೇ ಇದಂ ಪ್ರಥಮವೆನಿಸಿದ ವಿಶ್ವಗೋ ಸಮ್ಮೇಳನ. ರಾಷ್ಟ್ರಾದ್ಯಂತ ಸಂಚರಿಸಿ ಗೋವಧೆಯ ನಿಷೇಧಕ್ಕಾಗಿ 8.5 ಕೋಟಿ ಹಸ್ತಾಕ್ಷರಗಳನ್ನು ಸಂಗ್ರಹಿಸಿದ ವಿಶ್ವಮಂಗಲ ಗೋಗ್ರಾಮ ಯಾತ್ರೆ. ಕೇವಲ 80 ದಿನಗಳಲ್ಲಿ ನಿರ್ಮಿತಗೊಂಡ ಸಹಸ್ರ ಗೋವುಗಳ ಸ್ವಚ್ಛಂದ ಸಾಮ್ರಾಜ್ಯ, ಜಗದ ಯುಗದ ಏಕೈಕ ಗೋಸ್ವರ್ಗ. 32 ಭಾರತೀಯ ಗೋತಳಿಗಳನ್ನು ಹೊಂದಿದ ಜಗತ್ತಿನ ಏಕೈಕ ಗೋಧಾಮವೆಂಬ ವಿಖ್ಯಾತಿಯ ಮಹಾನಂದಿ ಗೋಲೋಕ. ಇವು ಕೆಲವು ಉದಾಹರಣೆಗಳು. ಅನುಪಮವಾದ ಗೋಸೇವೆಯ ಜೊತೆಗೆ ಶ್ರೀಮಠವು ವಿದ್ಯಾಕ್ಷೇತ್ರದಲ್ಲಿಯೂ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸುತ್ತಿದೆ. ಹಲವು ವಿದ್ಯಾಸಂಸ್ಥೆಗಳ ಮೂಲಕ ಅರ್ಹ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣಗಳನ್ನು ನೀಡಲಾಗುತ್ತಿರುವುದು ಮಾತ್ರವಲ್ಲ, ಬಡ ವಿದ್ಯಾರ್ಥಿಗಳಿಗಾಗಿ ಹಲವು ಕೋಟಿ ರೂಪಾಯಿಗಳ ವಿದ್ಯಾರ್ಥಿ ವೇತನವೂ ಶ್ರೀಮಠದಿಂದ ನೀಡಲ್ಪಟ್ಟಿದೆ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವು ಉದಿಸಲಿರುವ ಮಣ್ಣದು ಮಣ್ಣಲ್ಲ, ಪುಣ್ಯದ ರಾಶಿ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಪರಿಸರ ಮಹತಿ. ಪಶ್ಚಿಮ ಸಮುದ್ರದ ಸುರಮ್ಯ ತೀರ ಮತ್ತು ಪಶ್ಚಿಮ ಘಟ್ಟಗಳ ಪರ್ವತ ಮಾಲಿಕೆಯ ಪ್ರಕೃತಿ ಸೌಂದರ್ಯದ ಹಿನ್ನೆಲೆ. ಮಹಾಪುರುಷರ ಉಗಮ ಭೂಮಿಯ ವಿಖ್ಯಾತಿಯ ಶತಶೃಂಗ ಪರ್ವತದ ಮಹೋನ್ನತ ನೆಲೆಗಟ್ಟು. ಜ್ಯೋತಿರ್ಲಿಂಗಗಳು 12, ಆದರೆ ಈ ಲೋಕದಲ್ಲಿ ಆತ್ಮಲಿಂಗವಿರುವುದು ಒಂದೇ ಒಂದು.
ಶ್ರೀ ಕ್ಷೇತ್ರ ಗೋಕರ್ಣದ ಜಗತ್ತಿನ ಏಕೈಕ ಆತ್ಮಲಿಂಗದ ದಿವ್ಯ ಸನ್ನಿಧಿಯಲ್ಲಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವು ಉದಯವಾಗುತ್ತಿದೆ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದಲ್ಲಿ ಸೀತೆಗೆ ತನ್ನ ಪರಿಚಯ ಮಾಡಿಕೊಡುವ ಸಂದರ್ಭದಲ್ಲಿ ಸ್ವತಃ ಆಂಜನೇಯನು ಪಶ್ಚಿಮ ಸಮುದ್ರ ತೀರದ ಗೋಕರ್ಣದಲ್ಲಿ ತನ್ನ ಜನ್ಮವಾಯಿತು ಎಂದು ಉಲ್ಲೇಖಿಸುತ್ತಾನೆ. ಇದೀಗ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಸಾಕ್ಷಾತ್ಕಾರವಾಗುತ್ತಿರುವುದು ಅದೇ ಸ್ಥಾನದಲ್ಲಿ. ಶ್ರೀಶಂಕರರು ಒಮ್ಮೆಯೋ 2 ಬಾರಿಯೋ ಭೇಟಿಯಿತ್ತ ಸ್ಥಳಗಳು ಅನೇಕವಿವೆ. 3 ಬಾರಿ ಅವರ ಪಾದಸ್ಪರ್ಶವಾದ ಸ್ಥಳವಿದ್ದರೆ ಅದು ಗೋಕರ್ಣದ ಅಶೋಕೆ ಮಾತ್ರ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವು ಅದೇ ಸ್ಥಳದಲ್ಲಿ ಮೂಡಿಬರುತ್ತಿದೆ. ಶಂಕರ ಭಗವತ್ಪಾದರ ಏಕಮೇವ ಅವಿಚ್ಛಿನ್ನ ಪರಂಪರೆ ಎನಿಸಿದ ಶ್ರೀರಾಮಚಂದ್ರಾಪುರ ಮಠದ ಆವಿರ್ಭಾವ ಭೂಮಿಯು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವು ಸಂಸ್ಥಾಪನೆಗೊಳ್ಳುತ್ತಿರುವ ಶ್ರೀ ಕ್ಷೇತ್ರ ಗೋಕರ್ಣದ ಅಶೋಕೆಯೇ ಆಗಿದೆ. ಪರಸ್ಪರ ವೈರವನ್ನೂ ಮರೆತು ಹೆಬ್ಬುಲಿಯು ತಬ್ಬಲಿ ಹುಲ್ಲೆಯ ಮರಿಗೆ ಹಾಲೂಡಿದ ಸ್ಥಳವಿದು ಅಶೋಕೆ. ಕಲಿಯುಗದಲ್ಲಿ ಮಂತ್ರಾರ್ಥವನ್ನು ವಿವರಿಸಿದವರುಂಟು. ಆದರೆ ವೇದ ಮಂತ್ರಗಳನ್ನು ಸ್ವಯಂ ಕಂಡುಕೊಂಡ ಮಂತ್ರದ್ರಷ್ಟಾರರಿಲ್ಲ. ಹಾಗೆ ಯಾರಾದರೂ ಇದ್ದರೆ ಶ್ರೀ ಕ್ಷೇತ್ರ ಗೋಕರ್ಣದ ಅಶೋಕೆಯ ಬ್ರಹ್ಮರ್ಷಿ ದೈವರಾತರು ಮಾತ್ರ. ಇದೀಗ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವು ಅನಾವರಣಗೊಳ್ಳುತ್ತಿರುವುದು ದೈವರಾತರು ಬದುಕಿ ಬಾಳಿದ ಸ್ಥಳದಲ್ಲಿ. ಅವರದೇ ಹೆಸರುಳ್ಳ ದೈವರಾತ ಧರಿತ್ರಿ ಎಂಬ ಕ್ಯಾಂಪಸ್ನಲ್ಲಿ. ಮಾತ್ರವಲ್ಲ, ಅವರ ಸುಪುತ್ರ ದೇವಶ್ರವ ಶರ್ಮರ ಸೇವೆ ಸಮರ್ಪಣೆಗಳ ಫಲರೂಪದಲ್ಲಿ. ಈಗ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವು ಮೂಡಿಬರುತ್ತಿರುವ ಸ್ಥಳವು ಒಂದು ಕಾಲದಲ್ಲಿ ವೇದವಿದರ ಮಹಾನ್ ಅಗ್ರಹಾರವಾಗಿತ್ತು. ಹಳೆಯ ದಾಖಲೆಗಳು ತಿಳಿಸಿಕೊಡುವಂತೆ ಇದೀಗ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವು ನೆಲೆಗೊಳ್ಳುತ್ತಿರುವ ಗೋಕರ್ಣದ ಅಶೋಕೆಯು ಶತಮಾನಗಳ ಹಿಂದೆ ಭಾರತೀಯ ವಿದ್ಯೆ ಕಲೆಗಳ ಮಹಾವಿದ್ಯಾಸಂಸ್ಥೆಯೊಂದು ಬೆಳಗಿದ ಸ್ಥಳ. ಮೇಲ್ಕಾಣಿಸಿದ ಗುಣಗಳೆಲ್ಲವನ್ನೂ ಹೊಂದಿದ್ದ ತಕ್ಷಶಿಲೆಯ ವಿಶ್ವವಿದ್ಯಾಲಯವು ಪರಕೀಯರ ನಿರಂತರ ದಾಳಿಯಲ್ಲಿ ನಾಶವಾಯಿತು. ಆ ಬಳಿಕ ಕಳೆದ 1,500 ವರ್ಷಗಳಲ್ಲಿ ಅಂತಹುದೊಂದು ಸಂಸ್ಥೆಯಿರಲಿ ಚಿಂತನೆಯೂ ಹುಟ್ಟಲಿಲ್ಲ. ಎಂದೋ ಕಣ್ಮರೆಯಾದ ತಕ್ಷಶಿಲೆಯನ್ನು ಮರಳಿ ನಮ್ಮ ದೇಶದಲ್ಲಿ ನಮ್ಮ ಕಾಲದಲ್ಲಿ ಪುನರಪಿ ಸಾಕ್ಷಾತ್ಕಾರಗೊಳಿಸುವುದು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಸಂಸ್ಥಾಪನೆಯ ಹಿಂದಿರುವ ಪ್ರಧಾನ ಪ್ರೇರಣೆ. ಈ ಹಿನ್ನೆಲೆಯಲ್ಲಿಯೇ ವಿಶ್ವವಿದ್ಯಾಪೀಠವನ್ನು ತಕ್ಷಶಿಲೆಯ ಶ್ರೇಷ್ಠ ಆಚಾರ್ಯನಾದ ಚಾಣಕ್ಯನಿಗೆ ಅಂಕಿತಗೊಳಿಸಲಾಗಿದೆ. ಸರ್ವತ್ರ ಭಾರತೀಯತೆ, ಇದು ಭಾವಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ವಾತಾವರಣ. ಭಾರತೀಯ ವಾಸ್ತು ವಿನ್ಯಾಸಗಳಲ್ಲಿ ಕಂಗೊಳಿಸುವ ಭವನಗಳು, ಆವರಣವನ್ನು ಆಮೂಲಾಗ್ರವಾಗಿ ಅಲಂಕರಿಸಲಿರುವ ಭಾರತೀಯ ಮೂಲದ ಗಿಡ ಮರ ಬಳ್ಳಿಗಳು, ಭಾರತೀಯ ಪಾರಂಪರಿಕ ಉಡುಗೆ ತೊಡುಗೆಗಳನ್ನು ತೊಟ್ಟು ಶೋಭಿಸುವ ಜನರು, ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ವಿದ್ಯೋಪಾಸಕರ ಹಣೆಗಳಲ್ಲಿ ಶೋಭಿಸುವ ತಿಲಕ, ತ್ರಿಪುಂಡ್ರ, ಊರ್ಧ್ವ ಪುಂಡ್ರಗಳೇ ಮೊದಲಾದ ಭಾರತೀಯ ದೇವಲಾಂಛನಗಳು, ಸರ್ವರ ನಾಲಿಗೆಗಳಲ್ಲಿ ಕಿವಿಗಳಲ್ಲಿ ನಲಿದಾಡಲಿರುವ ಭಾರತೀಯ ಭಾಷೆಗಳು, ಅನ್ನಪಾನಗಳಲ್ಲಿಯೂ ಭಾರತೀಯ ಪಾರಂಪರಿಕ ಪಾಕದ ಪರಿಮಳ, ಎತ್ತ ನೋಡಿದ ರತ್ತ ಭಾರತದ ಮಹಾಪುರುಷರ ವರನಾರಿಯರ ಸ್ಮೃತಿ ಚಿಹ್ನಗಳು, ಕಲಿಕೆಯಲ್ಲಿ ಭಾರತೀಯ ವಿದ್ಯೆ ಕಲೆಗಳದೇ ಪ್ರಭುತ್ವ, ಸಂಪೂರ್ಣ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವನ್ನೇ ಆಳಲಿರುವ ಸನಾತನ ಭಾರತೀಯ ವಿಚಾರಧಾರೆ. ಉತ್ತಮ ಗುರುವು ಉತ್ತಮ ವಿದ್ಯೆಯನ್ನು ಉತ್ತಮ ಶಿಷ್ಯರಿಗೆ ನೀಡಿದಾಗ ಉತ್ತಮ ರಾಷ್ಟ್ರವು ನಿರ್ಮಾಣಗೊಳ್ಳುತ್ತದೆ. ಭಾರತೀಯ ವಿದ್ಯೆಗಳಿಗಿಂತ ಉತ್ತಮವಾದ ವಿದ್ಯೆಗಳು ಬೇರಿಲ್ಲ. ಆಯಾ ವಿಷಯಗಳ ಬೋಧನೆಗಳಲ್ಲಿ ಯಾರು ಸರ್ವಶ್ರೇಷ್ಠರೋ ಅಂಥವರೇ ಇಲ್ಲಿ ಆಚಾರ್ಯರಾಗಿ ನೇಮಕವಾಗಿದ್ದಾರೆ ಮತ್ತು
ನೇಮಕವಾಗಲಿದ್ದಾರೆ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಅನಾವರಣಗೊಳ್ಳಲಿರುವ ವಿದ್ಯಾ ವಿಶ್ವ ಹೀಗಿರಲಿದೆ. ಕಂಟೆಂಪರರಿ ಕೋರ್ಸ್ಗಳನ್ನು ಭಾರತೀಯ ವಿದ್ಯೆ ಕಲೆಗಳ ಪರಿಚಯ ಮತ್ತು ಭಾರತೀಯ ದೃಷ್ಟಿಕೋನ ಸಹಿತ ನೀಡಲಾಗುವುದು. ಈ ಕೆಳಗಿನ ಗ್ರಂಥಗಳ ಬೋಧನೆಯು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವನ್ನು ಹೊರತುಪಡಿಸಿ ಬೇರೆಲ್ಲಿಯೂ ಇಲ್ಲ. ತತ್ವಜ್ಞಾನದ ಸೇವೆಯಲ್ಲಿ ತಂತ್ರಜ್ಞಾನ. ಮೊದಲೊಮ್ಮೆ 1000 ಶಾಖೆಗಳನ್ನು ಹೊಂದಿದ್ದ ಸಾಮವೇದದಲ್ಲಿ ಇಂದು 997 ಶಾಖೆಗಳು ಅಳಿದಿವೆ, 3 ಮಾತ್ರ ಉಳಿದಿವೆ ಎಂದರೆ ನಂಬುವಿರಾ? ಈಗ ಉಳಿದಿರುವುದನ್ನಾದರೂ ಮುಂದಿನ ಪೀಳಿಗೆಗೆ ಉಳಿಸಬೇಕಾಗಿದೆ. ಸಾಮವೇದದ ಹಾಗೆಯೇ ಹಲವು ಭಾರತೀಯ ವಿದ್ಯೆ ಕಲೆಗಳು ಅಳಿವಿನೆಡೆಗೆ ಮುಖ ಮಾಡಿ ನಿಂತಿವೆ. ಅವುಗಳನ್ನು ಮುಂದಿನ ಪೀಳಿಗೆಗಾಗಿ ಉಳಿಸುವಲ್ಲಿ ವಿಶಿಷ್ಟ ಯಂತ್ರಗಳ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನಗಳ ಬಳಕೆಯು ಬಹುಪಯೋಗಿ. ಹಾಗೆಯೇ ಭಾರತೀಯ ವಿದ್ಯೆ ಕಲೆ ಸಂಸ್ಕೃತಿಗಳ ಕುರಿತಾಗಿ ಅವಶ್ಯ ನಡೆಯಬೇಕಾದ ಸಂಶೋಧನೆಗಳಲ್ಲಿಯೂ ಆಧುನಿಕ ತಂತ್ರಜ್ಞಾನದ ಬಳಕೆಯು ಅತ್ಯಗತ್ಯ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವು ತತ್ವಜ್ಞಾನದ ಲೋಕವೂ ಹೌದಾದರೂ ವಿದ್ಯೆ ಸಂಶೋಧನೆಗಳಲ್ಲಿ ಸಮಕಾಲೀನ ತಂತ್ರಜ್ಞಾನದ ಸಮರ್ಥ ಸದುಪಯೋಗದ ಕುರಿತು ಅದು ದೃಢ ನಿಶ್ಚಯವನ್ನು ಹೊಂದಿದೆ. ನವಶಿಕ್ಷಣ ನೀತಿಯು ನಮ್ಮಲ್ಲಿ ಸಾಕಾರ. ಭಾರತದ ಶಿಕ್ಷಣ ಪ್ರಪಂಚದಲ್ಲಿ ಮಹಾಕ್ರಾಂತಿಯನ್ನೇ ಮಾಡಹೊರಟಿರುವ ನೂತನ ಶಿಕ್ಷಣ ನೀತಿ ಎನ್ಇಪಿಯನ್ನು ಅಳವಡಿಸುವಲ್ಲಿ ಪ್ರಥಮ ಮತ್ತು ಪರಿಪೂರ್ಣ ಉದಾಹರಣೆಯಾಗುವ ಹೆಬ್ಬಯಕೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ್ದು. ಶಿಶು ವಿಹಾರದಿಂದ ಪಿಎಚ್ಡಿ ವರೆಗೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ವಿದ್ಯಾ ಸಾಮ್ರಾಜ್ಯವು ವಿಸ್ತರಿಸಿದೆ. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವು ಪ್ರದಾನ ಮಾಡಲಿರುವ ಸ್ನಾತಕ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ಪದವಿಗಳಿಗೆ ಯುಜಿಸಿ ಮತ್ತಿತರ ಶಾಸನಬದ್ಧ ಸಂಸ್ಥೆಗಳ ಮಾನ್ಯತೆಯನ್ನು ದೊರಕಿಸುವ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ. ಭಾರತೀಯ ಸಂಸ್ಕೃತಿ ಸಂಶೋಧನಾಲಯ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಆಶ್ರಯ ಮತ್ತು ಆವಾರದಲ್ಲಿ ಭಾರತದ ಸಂಸ್ಕೃತಿ ಸಂಪ್ರದಾಯಗಳ ವೈಜ್ಞಾನಿಕತೆಯನ್ನು ಅನಾವರಣಗೊಳಿಸುವ ಏಕಮಾತ್ರ ಉದ್ದೇಶದಿಂದ ಮೂಡಿಬರಲಿದೆ ವಿಶ್ವಸ್ತರದ ಸಂಶೋಧನಾಲಯ.
ಸಂಶೋಧನಾಲಯ ಏಕೆ ಬೇಕು? ಹಲವು ಭಾರತೀಯ ವಿದ್ಯೆಗಳು ಅಳಿದೇ ಹೋಗಿವೆ. ಅವುಗಳನ್ನು ಪುನರುಜ್ಜೀವಿತಗೊಳಿಸಲು ತಪಸ್ಸು ಮತ್ತು ಸಂಶೋಧನೆಗಳು ಮಾತ್ರವೇ ಮಾರ್ಗ. ಹಲವು ಭಾರತೀಯ ವಿದ್ಯೆಗಳು ಆಂಶಿಕವಾಗಿ ಉಳಿದಿವೆ. ಅವುಗಳ ಅಳಿದ ಭಾಗಗಳನ್ನು ಪುನರುಜ್ಜೀವನಗೊಳಿಸಿ ಆ ವಿದ್ಯೆಗಳಿಗೆ ಪುನರಪಿ ಪೂರ್ಣತೆಯನ್ನು ನೀಡುವಲ್ಲಿ ಸಂಶೋಧನೆಯೇ ಗತಿ. ಇಂದಿಗೂ ಊರ್ಜಿತವಾಗಿರುವ ಅನೇಕ ಭಾರತೀಯ ವಿದ್ಯೆಗಳ ನಿಜವಾದ ಮರ್ಮ ಮತ್ತು ಉಪಯೋಗಗಳು ಕಾಲಗರ್ಭದಲ್ಲಿ ಮರೆಯಾಗಿವೆ. ಅವುಗಳನ್ನು ಪುನರಪಿ ಪ್ರಕಟಪಡಿಸಿ ಸಮಾಜಕ್ಕೆ ಮಹದುಪಕಾರವನ್ನು ಮಾಡುವಲ್ಲಿ ಸಂಶೋಧನೆಯ ನೆರವೇ ಬೇಕು. ಭಾರತೀಯ ಸಂಸ್ಕೃತಿ ಸಂಪ್ರದಾಯಗಳಿಗೆ ವೈಜ್ಞಾನಿಕವಾದ ಹಿನ್ನೆಲೆಯಿದೆ. ಅದು ಅನಾವರಣಗೊಂಡರೆ ಭಾರತೀಯರಿಗೆ ತಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ಗೌರವಾದರಗಳು ಮೂಡುವಂತಾಗುತ್ತದೆ. ವಿಶ್ವಕ್ಕೆ ಭಾರತದ ವಿಷಯದಲ್ಲಿ ಗೌರವಾದರಗಳು ಮೂಡುವಂತಾಗುತ್ತದೆ. ಸರಿಯಾದ ಕ್ರಮದಲ್ಲಿ ಸಂಶೋಧನೆಗಳು ನಡೆಯದಿದ್ದರೆ ಸಂಸ್ಕೃತಿ ಸದಾಚಾರಗಳ ವೈಜ್ಞಾನಿಕ ಹಿನ್ನೆಲೆಯನ್ನು ಕಂಡುಕೊಳ್ಳಲು ಸಾಧ್ಯವಾಗದು, ಲೋಕದ ಮುಂದೆ ಸಿದ್ಧಪಡಿಸಲು ಸಾಧ್ಯವಾಗದು. ಈ ಹಿನ್ನೆಲೆಯಲ್ಲಿ ಸಂಸ್ಕೃತಿ ಸಂಶೋಧನಾಲಯವು ಅವಶ್ಯ ಬೇಕು. ಈ ಎಲ್ಲ ಕಾರಣಗಳನ್ನು ಮನಗಂಡು ಸುವ್ಯವಸ್ಥಿತವಾದ ಮತ್ತು ಸುಸಜ್ಜಿತವಾದ ಸಂಶೋಧನಾಲಯವನ್ನು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಅಂಗವಾಗಿ ಆರಂಭದಲ್ಲಿಯೇ ಸಂಸ್ಥಾಪಿಸಲಾಗುತ್ತಿದೆ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ವಾಮನಾವತಾರ ಗುರುಕುಲಗಳ ರೂಪದಲ್ಲಿ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಪೀಠಿಕೆಯಾಗಿ ಸಾರ್ವಭೌಮ ಮತ್ತು ರಾಜರಾಜೇಶ್ವರಿ ಗುರುಕುಲಗಳು ಈಗಾಗಲೇ ಅಸ್ತಿತ್ವಕ್ಕೆ ಬಂದಿವೆ. ಪದವಿ ಮತ್ತು ಮುಂದಿನ ಶಿಕ್ಷಣವನ್ನು ವಿಶ್ವವಿದ್ಯಾಪೀಠವು ನೀಡಲಿದ್ದರೆ ಪದವಿ ಪೂರ್ವ ಮತ್ತು ತತ್ಪೂರ್ವ ಶಿಕ್ಷಣವನ್ನು ಈ ಗುರುಕುಲಗಳು ನೀಡುತ್ತವೆ. 4ನೆಯ ತರಗತಿಯಿಂದಲೇ ವೇದ, ಆಯುರ್ವೇದ, ವೃಕ್ಷಾಯುರ್ವೇದಗಳನ್ನು, ವಾಸ್ತು ಜ್ಯೋತಿಷಗಳನ್ನು, 64 ಕಲೆಗಳನ್ನು, ಕೌಟಿಲ್ಯನ ಅರ್ಥಶಾಸ್ತ್ರವನ್ನು, ರಾಷ್ಟ್ರದ ಪ್ರಸಕ್ತ ಸಂವಿಧಾನವನ್ನು ಬೋಧಿಸುವ ಮತ್ತೊಂದು ಸಂಸ್ಥೆಯು ಭಾರತದಲ್ಲೇಕೆ, ವಿಶ್ವದಲ್ಲಿಯೇ ಇಲ್ಲ. ವಿಶೇಷವೆಂದರೆ ಗುರುಕುಲಗಳಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿದ ವಿದ್ಯಾರ್ಥಿಗಳಿಗೆ ಮುಂದಿನ ಅಧ್ಯಯನದ ವಿಷಯದಲ್ಲಿ 3 ದ್ವಾರಗಳು ತೆರೆದುಕೊಳ್ಳುತ್ತವೆ. ಅವುಗಳು ಹೀಗಿವೆ. ಪಿಯುಸಿಯ ಬಳಿಕ ವಿದ್ಯಾರ್ಥಿಯು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವನ್ನು ಸೇರಿ ತಾನು ಆವರೆಗೆ ಶಿಕ್ಷಣ ಪಡೆದ ಭಾರತೀಯ ವಿದ್ಯೆ ಕಲೆಗಳಲ್ಲಿ ಬೇಕಾದ ವಿಷಯವನ್ನು ಆಯ್ದುಕೊಂಡು ಪರಿಪೂರ್ಣ ಪಾಂಡಿತ್ಯವನ್ನು ಸಾಧಿಸಬಹುದು. BA, BCom ಮೊದಲಾದ ಸಮಕಾಲೀನ ಪದವಿಗಳನ್ನು ಅಭ್ಯಾಸ ಮಾಡುವ ಅಭಿಲಾಷೆ ಇದ್ದರೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿಯೇ ಅದಕ್ಕೂ ಅವಕಾಶಗಳಿವೆ. IAS, IPS, CA ಮೊದಲಾದವುಗಳಲ್ಲಿ ಅಭಿರುಚಿ ಇದ್ದರೆ ಅವುಗಳಿಗೆ ಬೇಕಾದ ತರಬೇತಿಯನ್ನು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿಯೇ ಪಡೆಯಬಹುದು. ಅಂತೆಯೇ ಹೊರ ಜಗತ್ತಿನ ಕಾಲೇಜುಗಳನ್ನು ಸೇರಿಯೂ ಸಮಕಾಲೀನವಾದ ಸರ್ವಸಾಮಾನ್ಯ ಪದವಿಗಳನ್ನು ಪಡೆಯಬಹುದು. ಈ ಭವ್ಯ ಕಲ್ಪನೆ ಎಷ್ಟು ಕೃತಿಗಿಳಿದಿದೆ ಎಂದು ನೋಡೋಣ ಬನ್ನಿ. ಯುಗ ಪರಿವರ್ತನೆಯ ಈ ಮಹಾಯೋಜನೆಗಾಗಿ ವಿಶಾಲವಾದ ಭೂಮಿಯನ್ನು ಮೀಸಲಿರಿಸಲಾಗಿದೆ. ಶ್ರೀ ಕ್ಷೇತ್ರ ಗೋಕರ್ಣದಲ್ಲಿ ತಾಯಿ ಭದ್ರಕಾಳಿಯ ಸಾನ್ನಿಧ್ಯದ ಭೂಮಿಯಲ್ಲಿ ಮಾತೃಭೂಮಿ ಎಂಬ ಒಂದು ಕ್ಯಾಂಪಸ್, ಗೋಕರ್ಣದ ಅಶೋಕೆಯಲ್ಲಿ ದೈವರಾತ ಧರಿತ್ರಿ ಎಂಬ ಶುಭಾಭಿಧಾನದಲ್ಲಿ ಒಂದು ಕ್ಯಾಂಪಸ್, ಅಲ್ಲಿಯೇ ಸಮೀಪದ ಕುಟ್ಲೆ ಸಮುದ್ರ ತೀರದ ಪರಿಸರದಲ್ಲಿ ಪ್ರಾಣಾಂಕುರ ಪ್ರಾಂಗಣ ಎಂಬ ಕ್ಯಾಂಪಸ್ ಹಾಗೂ ಮೂರೂರು ಕ್ಯಾಂಪಸ್ ಎಂಬ 4 ಕ್ಯಾಂಪಸ್ಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದು, ಇಂತಹ ಹಲವಾರು ಕ್ಯಾಂಪಸ್ಗಳಿಗೆ ಆಶ್ರಯವಾಗಬಲ್ಲ ಬಹು ವಿಸ್ತಾರದ ಭೂಮಿಯ ಖರೀದಿಯ ಪ್ರಕ್ರಿಯೆಗಳು ಚಾಲನೆಯಲ್ಲಿವೆ. ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ. ಶಂಕರಾಚಾರ್ಯರನ್ನು 3 ಬಾರಿ ತನ್ನ ಸನ್ನಿಧಿಗೆ ಕರೆಸಿಕೊಂಡ ಮಲ್ಲಿಕಾರ್ಜುನನ ಮಂದಿರವು ಸುಮಾರು 3.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬ್ರಹ್ಮಾಂಡವನ್ನು ನೆನಪಿಸುವ ಅಪರೂಪದ ವಿನ್ಯಾಸದಲ್ಲಿ ದೈವರಾತ ಧರಿತ್ರಿಯ ಮೊದಲ ಕಾರ್ಯವಾಗಿ ಪೂರ್ಣವಾಗಿ ನಿರ್ಮಾಣಗೊಂಡಿದೆ. ಈ ದೇವಾಲಯದ ವಿನ್ಯಾಸವು ವಾಸ್ತುಶಾಸ್ತ್ರದ ಗ್ರಂಥಗಳಲ್ಲದೆ ಪ್ರತ್ಯಕ್ಷ ಉದಾಹರಣೆಯ ರೂಪದಲ್ಲಿ ದೊರಕುವುದು ಇಲ್ಲಿ ಮಾತ್ರ ಎನ್ನುವುದು
ವಿಶೇಷ. ಮಲ್ಲಿಕಾರ್ಜುನನ ಜೊತೆಯಲ್ಲಿ ಅಷ್ಟೇ ಪುರಾತನವಾದ ಮಹಾಗಣಪತಿಯ ಮಂದಿರವು ಪುನರ್ನಿರ್ಮಾಣಗೊಂಡು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಪರಿಸರದಲ್ಲಿ ದಿವ್ಯತೆಯ ಕಂಪನ್ನು ಬೀರಿದೆ. ಭಾರತೀ ಭವನ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಪ್ರಧಾನ ಭವನವು ಪಾರಂಪರಿಕ ವಾಸ್ತು ವಿನ್ಯಾಸದಲ್ಲಿ ಕಾಂಕ್ರೀಟು ಕಬ್ಬಿಣಗಳ ಬಳಕೆ ಇಲ್ಲದೆ ನಿರ್ಮಾಣಗೊಂಡಿದೆ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಕಾರ್ಯಭವನ, ಗ್ರಂಥಾಲಯ, ಭಾರತೀಯ ವಿದ್ಯೆ ಕಲೆಗಳ ಪ್ರದರ್ಶಿನಿಗಳನ್ನು ಒಳಗೊಂಡ ಸುಮಾರು 8 ಕೋಟಿ ರೂಪಾಯಿಗಳ ವೆಚ್ಚದ ಅಪರೂಪದ ಕಲಾಕೃತಿ ಇದಾಗಿದೆ. ವಿದ್ಯಾನಂದ ಭವನ. ಸುಸಜ್ಜಿತವಾದ ಪಾಕಶಾಲೆ, ವಿಶಾಲವಾದ ಭೋಜನಾಲಯ, ಭವ್ಯ ಸುವಿಶಾಲ ಸಭಾಂಗಣ, ವಿವಿಧ ಕಾರ್ಯಾಲಯಗಳು, ಗಣ್ಯಮಾನ್ಯ ಅತಿಥಿಗಳಿಗೆ ಉತ್ತಮವಾದ ವಸತಿ ವ್ಯವಸ್ಥೆಗಳನ್ನೊಳಗೊಂಡ ಈ ವಿವಿಧೋದ್ದೇಶ ಭವನವು 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಂಪೂರ್ಣವಾಗಿ ನಿರ್ಮಾಣಗೊಂಡು ಶ್ರೀರಾಮಚಂದ್ರಾಪುರ ಮಠದ ಪ್ರಥಮಾಚಾರ್ಯರ ಅಂಕಿತವನ್ನು ಪಡೆದು ಈಗಾಗಲೇ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಕಾರ್ಯಗಳಲ್ಲಿ ಸದುಪಯೋಗದ ಸಾರ್ಥಕತೆಯನ್ನು ಕಾಣುತ್ತಿದೆ. ಪ್ರಾಣಾಂಕುರ ಪ್ರಾಂಗಣ. ಸಾರ್ವಭೌಮ ಗುರುಕುಲ ಮತ್ತು ರಾಜರಾಜೇಶ್ವರಿ ಗುರುಕುಲಗಳಿಗಾಗಿ ಸುಮಾರು 3.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸರ್ವ ಸುಸಜ್ಜಿತವಾದ ಕ್ಯಾಂಪಸ್ ಪರಿಪೂರ್ಣವಾಗಿ ನಿರ್ಮಾಣಗೊಂಡು ಈಗಾಗಲೇ ಅಲ್ಲಿ ಗುರುಕುಲಗಳು ಕಾರ್ಯನಿರ್ವಹಿಸುತ್ತಿವೆ. ವಾಸ್ತುಶಾಸ್ತ್ರದ ಗ್ರಂಥಗಳಲ್ಲಿ ಮಾತ್ರ ಕಂಡುಬರುವ, ಪ್ರತ್ಯಕ್ಷವಾಗಿ ಸಾಮಾನ್ಯತಃ ಬೇರೆಲ್ಲಿಯೂ ಕಾಣಸಿಗದ ಸ್ವಸ್ತಿಕ ವಿನ್ಯಾಸದ ಸುಮನೋಹರ ಭವನವು ಈ ಪ್ರಾಂಗಣಕ್ಕೆ ಅತಿಶಯವಾದ ಶೋಭೆಯನ್ನು ತಂದಿದೆ. ಪಾಠ ಕುಟೀರಗಳು. ದೈವರಾತ ಧರಿತ್ರಿ ಎಂಬ ಶುಭಾಭಿಧಾನದ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಕ್ಯಾಂಪಸ್ನಲ್ಲಿ ಅಗತ್ಯ ಸಂಖ್ಯೆಯ ಕುಟೀರಗಳು ಸಂಪೂರ್ಣವಾಗಿ ನಿರ್ಮಾಣಗೊಂಡಿದ್ದು, ಪ್ರಕೃತಿಗೆ ತೆರೆದುಕೊಂಡ ಆ ಗುರುಕುಲಗಳಲ್ಲಿ ನಡೆಯಲಿರುವ ಪಾಠ ಪ್ರವಚನಗಳು ವಿದ್ಯಾರ್ಥಿಗಳಿಗೆ ಅಪೂರ್ವ ಅನುಭವವಾಗಿ ಪರಿಣಮಿಸಿವೆ. ಶಿಕ್ಷಕರ ಅಗ್ರಹಾರ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿಯೇ ಪೂರ್ಣ ಸಮಯ ಉಳಿದು ವಿದ್ಯಾದಾನದಲ್ಲಿ ತೊಡಗಿಸಿಕೊಳ್ಳುವ ಶಿಕ್ಷಕರಿಗಾಗಿ 2.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 24 ನಿವಾಸಗಳು ನಿರ್ಮಾಣಗೊಳ್ಳುತ್ತಿವೆ. ಶ್ರದ್ಧಾ ಮಂದಿರ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಪೂರ್ವ ಶಿಕ್ಷಣವನ್ನು ಅರಸಿ ಬರುವ ವಿದ್ಯಾರ್ಥಿನಿಯರಿಗಾಗಿ ವಸತಿ, ಭೋಜನ, ಶಿಕ್ಷಣ, ಒಳಾಂಗಣ ಕ್ರೀಡಾಂಗಣಗಳನ್ನೊಳಗೊಂಡ ವಿಶಾಲ ಭವನವು ಸಂಪೂರ್ಣವಾಗಿ ನವೀಕೃತಗೊಂಡಿದೆ. ವಿಶ್ವವಿದ್ಯಾಪೀಠದೊಳಗೊಂದು ಗೋವಿಶ್ವ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಮತ್ತು ತದಂಗ ಗುರುಕುಲಗಳ ಎಲ್ಲ ಗುರು ಶಿಷ್ಯ ಸೇವಕ ಸಮೂಹಕ್ಕೆ ದೇಶಿ ಹಸುಗಳ ಏಟು ಹಾಲನ್ನೇ ಪೂರೈಸುವ ಮತ್ತು ವಿದ್ಯಾರ್ಥಿಗಳಿಗೆ ಗೋಸಂಗ, ಗೋ ಸೇವೆಗಳ ಮಹಾಲಾಭವನ್ನು ಒದಗಿಸುವ ಮಹದಾಶಯದ ಅಂಗವಾಗಿ ಅಪರೂಪದ ಸ್ವಸ್ತಿಕದ ಆಕೃತಿಯ ಗೋಶಾಲೆಯು ಈಗಾಗಲೇ ನಿರ್ಮಾಣಗೊಂಡಿದೆ. ಸೇವಾಸೌಧ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಕುಲಾಧಿಪತಿಗಳು ಶ್ರೀರಾಮಚಂದ್ರಾಪುರ ಮಠದ ಪೀಠಾಧಿಪತಿಗಳಿಗಾಗಿ ಶ್ರೀಪೀಠದ ಸೇವಕರದೇ ಸಮರ್ಪಣೆಯಲ್ಲಿ ಸೇವಾಸೌಧದ ನಿರ್ಮಾಣವು ಪ್ರಗತಿಯಲ್ಲಿದೆ. ಜಲಮೂಲಗಳು. ಸಂಪೂರ್ಣ ಕ್ಯಾಂಪಸ್ನ ದಿನನಿತ್ಯದ ನೀರಿನ ಬೇಡಿಕೆಯನ್ನು ಪೂರೈಸಲು ಸಮೃದ್ಧ ಜಲಮೂಲವುಳ್ಳ ಸಣ್ಣ ಸರೋವರಗಳು, ಬಾವಿಗಳು, ಕೊಳವೆ ಬಾವಿಗಳು ಈಗಾಗಲೇ ನಿರ್ಮಾಣಗೊಂಡಿವೆ. ಪೂರ್ಣಚಂದ್ರ, ಅರ್ಧಚಂದ್ರ, ತ್ರಿಕೋನ, ಚತುಷ್ಕೋನ ಹೀಗೆ ವಿವಿಧ ಆಕೃತಿಯ ಜಲಮೂಲಗಳು ಇನ್ನೂ ನಿರ್ಮಾಣಗೊಳ್ಳುತ್ತಿವೆ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಆವರಣದಲ್ಲಿ ಬಿದ್ದ ಮಳೆಯ ಒಂದೊಂದು ಬಿಂದುವು ಭೂಗರ್ಭದಲ್ಲಿಳಿದು ಎಂದೂ ಬತ್ತದ ಜಲಸ್ರೋತವಾಗಿ ಪರಿಣಮಿಸುವಲ್ಲಿ ಸಾಧಕವಾಗುವ ಇಂಗುಗುಂಡಿಗಳು ವ್ಯಾಪಕವಾಗಿ ನಿರ್ಮಾಣಗೊಂಡಿವೆ.
ಮಳೆ ನೀರಿನ ಕೊಯ್ಲು ನಡೆಯುತ್ತಿದೆ. ಸಸ್ಯ ಶ್ಯಾಮಲಾಂ ಮಾತರಂ. ವಿಶ್ವವಿದ್ಯಾಲಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವಿದೇಶಿ ಛಾಯೆಯ ಉದ್ಯಾನದ ಬದಲು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಆವರಣದಲ್ಲಿ ಕ್ಷೇತ್ರಕ್ಕೆ ಶೋಭೆ, ವಿದ್ಯಾರ್ಥಿಗಳಿಗೆ ಶಿಕ್ಷಣ ಎಂಬಂತೆ 5,000ಕ್ಕೂ ಮಿಗಿಲಾದ ಭಾರತೀಯ ಮೂಲದ ಮತ್ತು ಔಷಧೀಯ ಮೌಲ್ಯದ ಸಸ್ಯಗಳನ್ನು ನೆಡಲಾಗಿದೆ. ಪ್ರಯೋಗಾಲಯಗಳು. ಜ್ಞಾನದೊಡನೆ ವಿಜ್ಞಾನವನ್ನು ಮೇಳೈಸುವ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಸಂಕಲ್ಪದ ಅಂಗವಾಗಿ ಮತ್ತು ಗುರುಕುಲಗಳ ಸಲುವಾಗಿ ಸುಮಾರು 1 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬಾರೆಟರಿಗಳು ಈಗಾಗಲೇ ಪೂರ್ಣವಾಗಿ ರೂಪುಗೊಂಡಿವೆ. ತಂತ್ರಜ್ಞಾನವು ಜ್ಞಾನದ ಸೇವೆಯಲ್ಲಿ. ನಾಡಿನ ಯಾವ ಮೂಲೆಯಲ್ಲಿ ಜ್ಞಾನಿಗಳಿದ್ದರೂ ಜ್ಞಾನಧಾರೆಯು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ವಿದ್ಯಾರ್ಥಿಗಳೆಡೆಗೆ ಹರಿದು ಬರುವಲ್ಲಿ ದ್ವಾರವಾಗುವ ಸ್ಮಾರ್ಟ್ ಕ್ಲಾಸ್ಗಳ ಸೌಲಭ್ಯವನ್ನು ಈಗಾಗಲೇ ಅಳವಡಿಸಲಾಗಿದೆ. ಪರಂಪರೆಯನ್ನು ನೆನಪಿಸುವ ಪೀಠೋಪಕರಣಗಳು. ಡೆಸ್ಕ್ ಬೆಂಚುಗಳ ಬದಲಾಗಿ ಪುರಾತನ ಗುರುಕುಲಗಳನ್ನು ನೆನಪಿಸುವ ಪಾರಂಪರಿಕ ಶೈಲಿಯ ಪೀಠೋಪಕರಣಗಳು ಆಚಾರ್ಯರು ಮತ್ತು ವಿದ್ಯಾರ್ಥಿಗಳಿಗಾಗಿ ಸಿದ್ಧಗೊಳಿಸಲ್ಪಟ್ಟಿವೆ. ಪ್ರಗತಿ ಪಥದಲ್ಲಿ ಪಥಗಳ ಪ್ರಗತಿ. ವಿಸ್ತಾರವಾದ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಆವರಣದೊಳಗಿನ ಅನ್ಯಾನ್ಯ ಕೇಂದ್ರಗಳ ನಡುವೆ ವ್ಯವಸ್ಥಿತವಾದ ಸಂಪರ್ಕವನ್ನು ಕಲ್ಪಿಸುವ ದೃಷ್ಟಿಯಿಂದ ವಾಹನ ಸಂಚಾರ ಯೋಗ್ಯವಾದ ರಸ್ತೆಗಳನ್ನು ಮತ್ತು ಸೇತುವೆಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿ ಮೈದಾನವೆಂದರೆ ವೈಶಾಲ್ಯ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಕಾರ್ಯಭವನದ ಪರಿಸರದಲ್ಲಿ ಬಯಲು ರಂಗಮಂದಿರ, ವಿಶಾಲವಾದ ಮೈದಾನಗಳು ಅನಾವರಣಗೊಂಡು ಆಟೋಟಗಳು, ಯಕ್ಷಗಾನ ನಾಟಕಗಳು ಮತ್ತು ಸಾರ್ವಜನಿಕ ಸಭೆಗಳಿಗೆ ಆಶ್ರಯವನ್ನು ಕಲ್ಪಿಸಿವೆ. ನಿರಂತರವಾಗಿ ಆನ್ಲೈನ್ ತರಗತಿಗಳನ್ನು ನಡೆಸಲಾಗುತ್ತಿದೆ. ಆಯಾ ವಿಷಯಗಳ ಶ್ರೇಷ್ಠ ಪರಿಣತರು ತರಗತಿಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರಿಂದ ಗುರುಕುಲದ ವಿದ್ಯಾರ್ಥಿಗಳಿಗೆ ಮಹಾಪುರುಷರ ಚರಿತ್ರೆಗಳನ್ನಾಧರಿಸಿದ ಜೀವನ ಪಾಠಗಳು ನಿಯಮಿತವಾಗಿ ನಡೆಯುತ್ತಿವೆ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಗುರುಕುಲಗಳನ್ನು ಗುರಿಯೆಡೆಗೆ ಸಮರ್ಥವಾಗಿ ಮುನ್ನಡೆಸಲು ವಿದ್ಯಾಕ್ಷೇತ್ರದ ದಿಗ್ಗಜರು, ಅನುಭವಿಗಳು ಮತ್ತು ವಿವಿಧ ಕ್ಷೇತ್ರಗಳ ಗಣ್ಯರನ್ನೊಳಗೊಂಡ 4 ಪರಿಷತ್ತುಗಳನ್ನು ವಿರಚಿಸಲಾಗಿದೆ. ಆದುದು ಅಲ್ಪವೇನಲ್ಲ, ಆದರೆ ಆಗಬೇಕಾದುದು ಅನಂತ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಮಹಾಪ್ರಕಲ್ಪಕ್ಕಾಗಿ ಭೂಮಿ, ನಿರ್ಮಾಣ ಮತ್ತಿತರ ಅವಶ್ಯಕ ಸಂಗತಿಗಳ ರೂಪದಲ್ಲಿ ಈವರೆಗೆ ಬಹುದೊಡ್ಡ ಮೊತ್ತವನ್ನು ತೊಡಗಿಸಲಾಗಿದೆ. ಆದರೆ ಇನ್ನೂ ಆಗಬೇಕಾದ ಕಾರ್ಯಗಳು ಅಪಾರ. ಸಾಗಬೇಕಾದ ದಾರಿ ಬಹುದೂರ. ಏರಬೇಕಾದ ಎತ್ತರ ಹಿಮಾಲಯದ ಶಿಖರ. ಭಾರತ ಬಂಧುಗಳ ಭದ್ರ ಬೆಂಬಲವೇ ಮುಂದಿನ ದಾರಿಗೆ ಆಧಾರ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವೆಂಬ ರಾಷ್ಟ್ರ ನಿರ್ಮಾಣದ ಮಹಾ ಪ್ರಕಲ್ಪದಲ್ಲಿ ನೀವು ಹೇಗೆ ಭಾಗಿಯಾಗಬಹುದು? ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಲು ವಯಸ್ಸು, ಲಿಂಗ, ಜಾತಿಗಳ ನಿರ್ಬಂಧವಿಲ್ಲ. ಈ ಸದವಕಾಶವನ್ನು ಬಳಸಿಕೊಂಡು ನೀವೇ ಸ್ವತಃ ವಿದ್ಯಾರ್ಥಿಯಾಗಬಹುದು. ನಿಮ್ಮ ಮಕ್ಕಳನ್ನು ವಿದ್ಯಾರ್ಥಿಗಳಾಗಿ ಕಳುಹಿಸಬಹುದು. ನಿಮ್ಮ ಬಂಧು ಬಳಗದ ಅಥವಾ ಪರಿಚಯ, ವಿಶ್ವಾಸದ ಮಕ್ಕಳು ಅಥವಾ ಪೋಷಕರನ್ನು ವಿದ್ಯಾರ್ಥಿಗಳಾಗಲು ಪ್ರೇರಿಸಬಹುದು.
ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಶಿಕ್ಷಕರಾಗಿ ಸಲ್ಲಬಹುದಾದ ಯಾವುದೇ ವಿದ್ವಾಂಸರು ಅಥವಾ ವಿಷಯ ಪರಿಣತರು ನಿಮಗೆ ತಿಳಿದಿದ್ದರೂ ಅವರ ಸಂಪರ್ಕ ಅಥವಾ ಮಾಹಿತಿಯನ್ನು ಒದಗಿಸಬಹುದು. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕಾಗಿ ನಿಮ್ಮ ಸಮಯ, ಸಾಮರ್ಥ್ಯ, ಸಂಪರ್ಕ, ಶ್ರಮಗಳನ್ನು ಸಮರ್ಪಿಸಿ ಧನ್ಯ ಕಾರ್ಯಕರ್ತರಾಗಬಹುದು. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಗ್ರಂಥಾಲಯಕ್ಕೆ ಸಲ್ಲುವ ಯಾವುದೇ ಗ್ರಂಥವನ್ನು ಸಲ್ಲಿಸಬಹುದು. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಮಹಾಪ್ರಕಲ್ಪಕ್ಕೆ ಉಪಯುಕ್ತವಾಗಬಹುದಾದ ಯಾವುದೇ ವಸ್ತುಗಳನ್ನು ಅಥವಾ ಸಾಮಗ್ರಿಗಳನ್ನು ಸಮರ್ಪಿಸಬಹುದು. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ವಿದ್ಯಾರ್ಥಿಗಳ ಒಂದು ದಿನದ ಅಥವಾ ಒಂದು ತಿಂಗಳಿನ ಅಥವಾ ಒಂದು ವರ್ಷದ ಇಲ್ಲವೇ ಸಂಪೂರ್ಣ ಅಧ್ಯಯನದ ವೆಚ್ಚವನ್ನು ಭರಿಸಬಹುದು. ವಿದ್ಯಾರ್ಥಿ ವೇತನ ನಿಧಿಗೆ ನಿಮ್ಮ ಕಾಣಿಕೆಯನ್ನು ಸಲ್ಲಿಸಬಹುದು. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ನಿರ್ಮಿತಿಗಳ ಸಂಪೂರ್ಣ ಅಥವಾ ಆಂಶಿಕ ಪ್ರಾಯೋಜಕತ್ವವನ್ನು ವಹಿಸಬಹುದು. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಪೀಠೋಪಕರಣ ಹಾಗೂ ಪಾಠೋಪಕರಣಗಳೇ ಮೊದಲಾದ ಅಗತ್ಯ ವಸ್ತುಗಳ ಪ್ರಾಯೋಜಕತ್ವವನ್ನು ವಹಿಸಬಹುದು. ನಿಮ್ಮ ಸಂಪರ್ಕ ಸಾಧ್ಯತೆಗಳು ಇರುವ ಎಲ್ಲೆಡೆಯಲ್ಲಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಕುರಿತಾದ ಮಾಹಿತಿಯನ್ನು ಪಸರಿಸಬಹುದು. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವು ತನ್ನ ಗುರಿಯನ್ನು ಸಾಧಿಸುವಲ್ಲಿ ಸಲ್ಲುವ ಸುಯೋಗ್ಯ ಸಲಹೆಗಳನ್ನು ನೀಡಬಹುದು. ಈ ಮಹಾಪ್ರಕಲ್ಪದಲ್ಲಿ ಸೇವೆಗೈಯುವುದು ನಮ್ಮ ನಿಮ್ಮೆಲ್ಲರ ಕಾರ್ಯ. ದೇಶ ಕಾರ್ಯ, ದೇವ ಕಾರ್ಯ, ಜೀವ ಕಲ್ಯಾಣ ಕಾರ್ಯ. ಸಮಸ್ತ ಭಾರತವಾಸಿಗಳೇ, ನಿಮಗಿದು ದೇಶದ ಕರೆ, ಪೂರ್ವ ಪುರುಷರ ಕರೆ, ನಿಮ್ಮಾತ್ಮದ ಕರೆ. ಬನ್ನಿ ಭಾರತವಾಸಿಗಳೇ, ಭಾರತದ ಅಂಗಳದಲ್ಲಿ ನಂದದ ನಂದಾದೀಪವನ್ನು ಹಚ್ಚೋಣ. ಪೂರ್ವ ಭಾರತದ ಅಪೂರ್ವ ಪ್ರಕಾಶದಲ್ಲಿ ಪ್ರಪಂಚವನ್ನೇ ಬೆಳಗೋಣ.